ನೋಡೋ ಮೊದಲು ಒಂದು 2 ವಚನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯೆಶಾಯ 57 15ನೇ ವಚನ ಬಹಳ ಮುಖ್ಯವಾದ ವಚನ. ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಗೊಳಿಸುವವನಾಗಿದ್ದೇನೆ. ಇದರಿಂದ ಏನು ಉತ್ತೇಜನ ಅಂದರೆ, ದೇವರು ಪರಲೋಕದಲ್ಲಿದ್ದಾರೆ, ಬಹಳ ಉತ್ತಮ ಸ್ಥಾನದಲ್ಲಿದ್ದಾರೆ. ಆವಾಗಲೇ ಕೇಳಿಸ್ಕೊಂಡು ದೇವರ ಆ ಒಂದು ಬುದ್ಧಿಹೀನತೆಯೇ ನಮ್ಮ ಬುದ್ಧಿಶಕ್ತಿ ನಮ್ಮ ಎಲ್ಲ ಬುದ್ಧಿಶಕ್ತಿಗಿಂತ ಅವರ ಬುದ್ಧಿಹೀನತೆ ಇನ್ನೂ ಮೇಲಿನದು ಅಂತ. ಅಂದರೆ ದೇವರಿಗೆ ಹತ್ರ ಕೂಡ ನಾವು ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಉತ್ತಮರಾದ ದೇವರು ಏನು ಹೇಳ್ತಾರೆ, ಈ ಭೂಮಿ ವಿಷಯ ಬಂದಾಗ ನೋಡಿ, ಅವರೆಲ್ಲಿರೋದು ಉತ್ತಮ ಪರಲೋಕದಲ್ಲಿ. ಇಲ್ಲಿ ಏನಂತ ಹೇಳಲ್ಪಟ್ಟಿದೆ, ಇಲ್ಲಿ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ನಾನು ವಾಸಿಸ್ತಾ ಇದ್ದೀನಿ. ಅವ್ರಿಗೇನು ಈ ಭೂಮಿ ಅಂದರೆ ಒಂದು ಚಿಕ್ಕ ಕಣದಂತೆ. ದೇವರಿಗೆ ಈ ಭೂಮಿ ಮೇಲೆ, ಈ ಭೂಮಿನೇ ಒಂದು ಲೆಕ್ಕಕ್ಕೆ ಇಲ್ಲದೇ ಇಲ್ಲ. ಬೇರೆ ಎಲ್ಲ ಒಂದು ಆ ಗ್ಯಾಲಕ್ಸಿ, ಆ ಗ್ರಹಗಳು, ಅದನ್ನೆಲ್ಲ ನೋಡಿದರೆ ಈ ಭೂಮಿ ಏನೂ ಲೆಕ್ಕಕ್ಕಿಲ್ಲ, ಕಣ್ಣು ಕೂಡ ಕಾಣಿಸಲ್ಲ. ಅಂಥ ಒಂದು ಭೂಮಿ ಮೇಲೆ ಈ ಲೋಕದಲ್ಲಿ ಇಷ್ಟೊಂದು ಜನಗಳಿದಾರಲ್ಲ, ಇವ್ರನ್ನೆಲ್ಲ ನೋಡಿದಾಗ ಅವರಿಗೆ ಒಂದೇ ಒಂದು ಇಂಟ್ರೆಸ್ಟ್ ಇದೆ. ಒಂದೇ ಒಂದು ಇಂಟ್ರೆಸ್ಟ್ ಅಂದರೆ ಒಂದು ಆಸಕ್ತಿ. ಏನು ಆಸಕ್ತಿ ಇದೆ ನೋಡಿ, ಇಲ್ಲಿ ಬರೆಯಲ್ಪಟ್ಟಿದೆ. ಅವ್ರಿಗೇನು ಆಸಕ್ತಿ ಅಂದರೆ, ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಗೊಳಿಸಬೇಕು. ನೋಡಿ, ಏನೋ ಒಂದು ಇಂಟ್ರೆಸ್ಟು. ಅಲ್ಲಿ ಹೋಗಿ ಯಾವುದೋ ಕೆಲವು ಜನ ಜಜ್ಜಿ ಹೋದ ಮನಸ್ಸಿದ್ದಾರೆ, ಒಂಥರ ಮನ ಮುರಿದವರು, ದೇವರಿಗಾಗಿ ಆತುರಿತವರು ಇರೋರು, ನನಗೆ ಪಾಪ ಬೇಡ ಸ್ವಾಮಿ ಅನ್ನೋರು, ಹೃದಯದಲ್ಲಿ ದೀನತೆಯನ್ನು ಹುಡುಕ್ತಾ ಇರುವಂಥವರು, ಪಾಪವನ್ನು ಹಾಗೆ ಮಾಡುವಂಥವರು, ಪಾಪದಿಂದ ಮನ ನೊಂದಿದವರು, ಸ್ವಾರ್ಥದಿಂದ ಕಷ್ಟಪಡ್ತಾ ಇರೋರು, ಆ ಒಂದು ಅನೀತಿ ದುಷ್ಟತೆಯೆಲ್ಲ ನೋಡಿ ತುಂಬ ನೋವು ಮಾಡ್ಕೊಂಡಿರೋವ್ರಿಗೆ ಅವ್ರು ಹೇಳ್ತಾರೆ, ಅದಕ್ಕಾಗಿ ನಾನು ಯೇಸು ಸ್ವಾಮಿಯನ್ನು ಕಳಿಸಿ ಅವರ ಹೃದಯದಲ್ಲಿ ನಾನು ನೆಲೆಸಿ ಅವ್ರನ್ನ ಉಜ್ಜೀವಗೊಳಿಸ್ತೀನಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ರಿನ್ಯೂ ದ ಹಾರ್ಟ್ ಆಫ್ ದ ಬ್ರೋಕನ್ ಕಾಂಟ್ರೈಟ್. ನೋಡಿ, ಇವಾಗ ನಾವು ಏನೇನೋ ಕೇಳ್ದು, ಎಷ್ಟೊಂದು ಕೇಳ್ದು. ಇವಾಗ ನಮ್ಮಲ್ಲಿ ಎಷ್ಟು ಜನಕ್ಕೆ ಗರ್ವ ಇದೆ. ನನಗನ್ಸುತ್ತೆ, ನನಗೆ ಬಹಳ ಗರ್ವ ಇದೆ. ಇಂಥ ದೇವರು ಏನೂ ಬೇಕಾಗಿಲ್ಲ, ಈ ಭೂಮಿನ ಒಂದು ಡ್ರಾಪಲ್ಲಿ, ಒಂದು ಕ್ಷಣದಲ್ಲಿ ನಾಶನೇ ಮಾಡಿಬಿಡ್ಬೋದು. ಈ ಭೂಮಿನೇ ನಾಶ ಮಾಡಿಬಿಡ್ಬೋದು. ದೇವ್ರಿಗೇನು ಒಂದು ಕ್ಷಣ ಕೂಡ ಬೇಕಾಗಿಲ್ಲ ಈ ಭೂಮಿನ ನಾಶ ಮಾಡೋಕ್ಕೆ. ಒಂದೇ ಒಂದು ಕ್ಷಣ ಕೂಡ ಬೇಕಾಗಿಲ್ಲ, ಒಂದು ಕಾಲು ಕ್ಷಣನೂ ಬೇಕಾಗಿಲ್ಲ ಅವ್ರಿಗೆ ಈ ಭೂಮಿನ ನಾಶ ಮಾಡಬೇಕು. ಅದರಲ್ಲಿ ಅವ್ರು ಹೇಳ್ತಾರೆ ಇಂಟ್ರೆಸ್ಟ್ ತೋರಿಸ್ತೀನಿ ಅಂತ. ನಾನು ಓಕೆ ನೋಡೋಣ. ನೋಡಿ, ಆ ಥರ ಮನೋಭಾವ ಇರೋವಂಥವ್ರು ಎಷ್ಟು ಅಹಂಕಾರ. ಅಷ್ಟೊಂದು ಅಹಂಕಾರ ಇದೆ ನಮ್ಮಲ್ಲಿ ದೇವ್ರ ಕಡೆಗೆ ತಿರುಗಲಿಕ್ಕೆ. ನಮ್ಮದೇ ಕಾರಣಗಳನ್ನು ಕೊಡ್ತೀವಿ, ನಾನು ಹಿಂಗೆ, ನಾನು ಹಂಗೆ. ಇಲ್ಲ, ಜಜ್ಜಿ ಹೋದ ಮನಸ್ಸು ಅಂದರೆ ಏನಂದರೆ, ಸ್ವಾಮಿ ನಾನು ಹೊಲಸು, ಪ್ಲೀಸ್ ನನಗೆ ಹೆಲ್ಪ್ ಮಾಡ್ತೀಯಾ ಅಂದರೆ, ಅದಕ್ಕಾಗಿ ದೇವರು ಯೇಸು ಸ್ವಾಮಿನ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಾವು ಯಾಕೆ ಬೆಳೀತಾ ಇಲ್ಲ? ಸಹೋದರರ ಕೂಟ ಏನಕ್ಕೆ ಮಾಡ್ತೀವಿ? ಸಹೋದರ ಕೂಟ ಹೇಳೋದು, ಎಷ್ಟು ಜನ ನಾವು ನಿಜವಾಗ್ಲೂ ಗಂಭೀರವಾಗಿದ್ದೀವಿ. ಈ ಥರ ದೇವ್ರ ಜೊತೆ ಸಂಬಂಧ ಇಟ್ಕೊಂಡು, ನಾನು ಬೆಳಿಬೇಕು ಸ್ವಾಮಿ, ನಾನು ಬೆಳಿಬೇಕು, ನಿನಗೆ ಖುಷಿಪಡಿಸ್ಬೇಕು, ನಿನಗೆ ಸಂತೋಷಕ್ಕೆ ಪಡಿಸ್ಬೇಕು ಅಂತ ಇದೆಯಾ? ಸಭೆಗೆ ಬರಬೇಕು, ಕೂಟಕ್ಕೆ ಬರಬೇಕು, ಹಾಡು ಹೇಳಬೇಕು, ಅದು ಹೋಗಬೇಕು, ಈ ಸಭೆಯಲ್ಲೆಲ್ಲ ನನ್ನ ಬಗ್ಗೆ ಚೆನ್ನಾಗಿ ಅದೆಲ್ಲ ಬೇಕಾಗಿಲ್ಲ. ಮುಖ್ಯ ಏನು ಬೇಕು? ಸ್ವಾಮಿ ನಿನ್ನ ಮನಸ್ಸಿಗೆ ನಾನು ನೋವು ಮಾಡಬಾರ್ದು, ನಿನಗೆ ಖುಷಿ ಪಡೋಂಗೆ ಏನು ಮಾಡಬೇಕು? ಇಲ್ಲಿ ಹೇಳ್ತಾರೆ, ನಿನಗೆ ದೀನ ಮನಸ್ಸಿರಬೇಕು, ಜಜ್ಜಿದ ಹೃದಯ ಇರಬೇಕು. ಆ ಥರ ಇದೆಯಾ? ಆ ಥರ ಇದ್ದರೆ ನಾನು ನಿನ್ನ ಜೀವಿತದಲ್ಲಿ ಬಂದು ನಾನು ಕೆಲಸ ಮಾಡಿ. ನೋಡಿ, ಅವ್ರು ಹೇಳ್ತಾರೆ, ನಾನು ನಿನ್ನ ಹೃದಯದಲ್ಲಿ ಬಂದು ನೆಲೆಸಿ ಕಾರ್ಯ ಮಾಡ್ತೀನಿ ಅಂತೇಳಿ. ಸುಮ್ಮನೆ ಅಲ್ಲಿಂದ ಏನೋ ಹೇಳ್ತೀನಿ ಅಂತ ಹೇಳಿಲ್ಲ.
ನೋಡಿ, ಯೇಸು ಸ್ವಾಮಿನ ಕಳಿಸಿ, ಯೇಸು ಸ್ವಾಮಿನ ಶಿಲುಬೆ ಮೇಲೆ ಸಾಯಿಸಿ ರಕ್ತ ಸುರಿಸಿ ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಗೆ ಏನು ಒಳ್ಳೆಯದು ಅಂದರೆ ನಾನು ಹೋದರೆ ಒಳ್ಳೆಯದು ಅಂತಾರೆ. ಏನಕ್ಕೆ? ಪವಿತ್ರಾತ್ಮನು ಬಂದು ನಿಮ್ಮ ಹೃದಯದಲ್ಲಿ ನೆಲೆಸ್ತಾರೆ ಅಂತ. ಅದಕ್ಕೆಲ್ಲ ನಮಗೆ ಅರ್ಹತೆ ಇದೆಯಾ? ಅರ್ಹತೆ ಇಲ್ಲವೇ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಇದು ನಿಜವಲ್ಲ. ಅದಕ್ಕೆ ಪೌಲ ಹೇಳ್ತಾರೆ, ನಾನು ಕಣ್ಣೀರಲ್ಲಿ ಬರಿತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಕಣ್ಣು ತೆರೆಯಲ್ಪಡಲಿ. ದೇವರು ಎಂಥ ದೇವರು! ಇದನ್ನು ನಿಮ್ಮ ಜೊತೆಯಲ್ಲಿ ವ್ಯವಹರಿಸ್ಲಿಕ್ಕೆ ಮನಸ್ಸು ಮಾಡ್ತಾರಲ್ಲ, ಆ ದೇವ್ರ ಜೊತೆ ನಿಮ್ಗೆ ಸಂಬಂಧ ಬೆಳೀಲಿ, ನಿಮಗೆ ಗೊತ್ತಾಗಲಿ ಅದು ಅಂತ ಅಂದ್ಬಿಟ್ಟು ಪೌಲ ಹೇಳ್ತಾರೆ. ಇವಾಗ ನಾನು ಪ್ರಾರ್ಥನೆ ಮಾಡಬೇಕು ಅಂದರೆ ಅದನ್ನೇ ಪ್ರಾರ್ಥನೆ ಮಾಡ್ತೀನಿ, ಸ್ವಾಮಿ ನನ್ನ ಕಣ್ಣನ್ನು ಇನ್ನೂ ತೆಗಿ, ಯಾಕೆ ನನಗೆ ಇದು ಎಳಿತಾ ಇದೆ, ಇದು ಕಷ್ಟ, ಇದು ಭಾಳ ಕಷ್ಟ ಬ್ರದರ್, ಇದೆಲ್ಲ ಕಷ್ಟ ಬ್ರದರ್, ಲೈಫಲ್ಲಿ ಹಿಂಗೆ ಬ್ರದರ್. ದೇವ್ರು ಏನು ಹೇಳ್ತಾರೆ? ದೇವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಹತ್ರ ಸಂಬಂಧ ಇಟ್ಕೊಳಕ್ಕೆ ಇಷ್ಟಪಡ್ತೀನಿ, ನಾನು ಪವಿತ್ರಾತ್ಮನಿಂದ ಕಳಿಸ್ತೀನಿ. ಇಲ್ಲ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಪವಿತ್ರಾತ್ಮನ ಕಾರ್ಯಗಳಿತ್ತು, ಆದರೆ ಪವಿತ್ರಾತ್ಮನ ನಮ್ಮ ಹೃದಯಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಯೇಸು ಸ್ವಾಮಿ ರಕ್ತ ಸುರಿಸಿದ ಮೇಲೆ ಅದು ಸಾಧ್ಯ ಆಯಿತು. ನೋಡಿ, ತಂದೆ, ಯೇಸು ಸ್ವಾಮಿ, ಪವಿತ್ರಾತ್ಮ, ಇವರು ಎಲ್ಲ ಕಾರ್ಯ ಮಾಡ್ತಾರೆ ನಮ್ಮನ್ನು ಉಜ್ಜೀವಗೊಳಿಸ್ಬೇಕು ಅಂತ. ಇಷ್ಟೊಂದು ಮಾಡಬೇಕು ಅಂದರೆ ನನಗನ್ಸುತ್ತೆ ನಾವು ಒಂದು ವಾರ ರೂಮಲ್ಲಿ ಕುಂತ್ಕೊಂಡು ಯೋಚನೆ ಮಾಡಬೇಕು, ದೇವರೇ ನನ್ನ ಕಣ್ಣು ತೆರೆಯಪ್ಪ, ಇದು ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಹೊಲಸಲ್ಲಿ ತುಂಬ ಇದ್ದೀನಿ, ಅದಕ್ಕೆ ನನಗೆ ಗೊತ್ತಾಗಲ್ಲ ಇದೆಲ್ಲ, ನನ್ನ ಕಣ್ಣು ತೆರಿ, ನನಗೆ ತೋರಿಸು, ಒಂದು ಭಯ ಬರಲಿ ನನಗೆ. ನಿಜವಾಗ್ಲೂ ನಾನು ನಿಮಗೆ ಹೇಳ್ತಾ ಇಲ್ಲ, ನಾನು ನನಗೆ ಹೇಳ್ಕೊಳ್ತಾ ಇದ್ದೀನಿ. ಇದೆಲ್ಲ ನಾವು ದೇವರಲ್ಲಿ ಕೇಳ್ಕೊಬೇಕು. ಯಾಕೆಂದರೆ ದೇವರೇ ಕಣ್ಣು ತೆಗಿಬೇಕು, ಇಲ್ಲಾಂದರೆ ನಮ್ಗೆ ಗೊತ್ತಿಲ್ಲ. ಲೋಕದವ್ರು ಬಿಡಿ, ಲೋಕದವರೆಲ್ಲ ಅವ್ರಿಗಿನ್ನೂ ಏನು ಅರಿವೇ ಇಲ್ಲ. ಅಟ್ಲೀಸ್ಟ್ ನಾವು ಎಷ್ಟು ಜವಾಬ್ದಾರಿ ಇದೆ. ಯಾಕೆ ಸಹೋದರರ ಕೂಟ? ಇವಾಗ ನೀವು ಜವಾಬ್ದಾರಿಯುತರಾಗಿದ್ರೇ ಈ ಸಭೆ ಜವಾಬ್ದಾರಿಯುತವಾಗಿರೋದು. ನೀವು ಬಲಶಾಲಿಗಳ ಬಲ ಬಂದರೆ, ನಿಮಗೆ ಬಲ ಬಂದ್ರೇ ಸಭೆಗೆ ಬಲ ಬರೋದು. ಬ್ರಜಾಕ್ ಹಂಗೆ ಹೇಳ್ತಾ ಇದ್ರು, ಯಾವುದೋ ಒಂದು ಮೆಸೇಜ್ ಕೇಳ್ತಾ, ಅದರಲ್ಲಿ ನೀವು ಸಹೋದರರು, ನೀವು ನಿಮ್ಮ ಮನೆಗೆ ನಾಯಕರು, ನಿಮ್ಮ ಮನೆಗೆ ನೀವೇ ನಾಯಕರು. ನಿಮ್ಮ ಹೆಂಡತಿಗೆ ಯೇಸು ಸ್ವಾಮಿನ ನೀವೇ ತೋರಿಸ್ಬೇಕು, ನಿಮ್ಮ ಮಕ್ಕಳಿಗೆ ಯೇಸು ಸ್ವಾಮಿನ ನೀವೇ ತೋರಿಸ್ಬೇಕು. ಇನ್ಯಾರು ತೋರಿಸಿದ್ರು? ಸೊ ನೀವು ಜವಾಬ್ದಾರಿ ನೀವು ಮಾಡಿದ್ರೆ ನೀವು ಶೂರರಾಗಿರಿ ಅಂತ ಹೇಳಿದ್ರು. ಶೂರರಾಗಿರಿ ಅಂದರೆ ಗಂಡಸಾಗಿರಿ ಅಂದರೆ ಸುಮ್ಮನೆ ಅಧಿಕಾರ ಮಾಡೋದಲ್ಲ, ನಾಯಕನಾಗಿ ತೋರಿಸೋದು. ಯೇಸು ಸ್ವಾಮಿ ಗಂಡಸಾಗಿದ್ರು ಅಂದ್ರೆ ಅರ್ಥ ಏನು? ನಾಯಕನಾಗಿದ್ರು. ಪಾಪನ ಹಾಗೆ ಮಾಡಿದ್ರು, ಪಾಪ ಹಾಗೆ ಮಾಡೋದ್ರಲ್ಲಿ ನಾಯಕರಾಗಿದ್ರು, ದೇವ್ರನ್ನ ಪ್ರೀತಿಸೋದ್ರಲ್ಲಿ ನಾಯಕರಾಗಿದ್ರು, ಜನ ಸಾಯಿಸಿದ್ರು ಅವರು ಪಾಪಕ್ಕೆ ಬೀಳಲಿಲ್ಲ, ಅದರಲ್ಲಿ ನಾಯಕರಾಗಿದ್ರು. ಏನೇ ಶೋಧನೆ ಬಂದರೂ ಅವರು ಬೀಳಲಿಲ್ಲ, ಅದರಲ್ಲಿ ನಾಯಕರಾಗಿದ್ರು. ನೀವು ಹಾಗೆ ಇರಿ, ನೀವು ನಾಯಕರಾಗಿರಿ, ನೀವು ಶೂರರಾಗಿರಿ ಅಂತ. ಹಳೆ ಒಡಂಬಡಿಕೆಯಲ್ಲಿ ಒಂದು ಇನ್ಸಿಡೆಂಟ್, ನಾನು ಅದು ಓದಕ್ಕೆ ಹೋಗಲ್ಲ, 1 ಸಾಮುವೇಲ 4 ಹಂಗೆ ಆಗುತ್ತೆ. ಅಲ್ಲಿ ಕೂಡ ಅದೇ ಶೂರರಾಗಿರಿ ಅಂತಾರೆ. ಯಾರು ಗೊತ್ತಾ? ಶೂರರಾಗಿರಿ ನೀವು ಅಂದ್ಬಿಟ್ಟು ಹೋಗಿ ಯುದ್ಧ ಗೆದ್ದು ಬಿಡ್ತಾರೆ. ಯಾರಂದರೆ ಫಿಲಿಪ್ಟಿಯರು. ಆ ಫಿಲಿಪ್ಟಿಯರ್ ಇದಾರಲ್ಲ, ಅವರು ಇಸ್ರಾಯೇಲ್ ಮೇಲೆ ಗೆದ್ದು ಬಿಡ್ತಾರೆ. ಮಂಜೂಷನ ಎತ್ಕೊಂಡು ಹೋಗ್ಬಿಡ್ತಾರೆ ಬಂದ್ಬಿಟ್ಟು. ಆವಾಗ ಹೇಳ್ತಾರೆ, ಅಲ್ಲಿ ನಾಯಕರು ಹೇಳ್ತಾರೆ, ಇಲ್ಲ ಇವ್ರು ಇಸ್ರಾಯೇಲ್ ಬಿಟ್ಟರೆ ಅವ್ರ ದೇವರೆಲ್ಲ ಬಂದ್ಬಿಟ್ಟು ನಮ್ಮನ್ನು ನಾಶ ಮಾಡಿಬಿಡುತ್ತೆ, ನಾವೆಲ್ಲ ಅವ್ರ ಏಡಿಗಳಾಗಿ ನಾವು ಅವ್ರ ಸೇವಕರಾಗ್ಬಿಡ್ತೀವಿ ಅಂದ್ಬಿಟ್ಟು. ಆವಾಗ ಸೇಮ್ ವರ್ಡ್ ಇಲ್ಲಿ ಪೌಲ ಬರೆಯ 1 ಕೊರಿಂಥ 16 ಹೇಳೋ ಮಾತನ್ನೇ ಅವ್ರು ಅಲ್ಲಿ ಹೇಳ್ತಾರೆ. ನಾಯಕರು, ನೀವು ಶೂರರಾಗಿರ್ಬೇಕು, ನೀವು ಬಿಡಬಾರ್ದು, ಇಸ್ರೇಲ್ ಮೇಲೆ ಗೆಲ್ಲಬೇಕು, ಅವ್ರ ಹತ್ರ ಮಂಜೂಷ ಇದೆ, ಅವ್ರ ಹತ್ರ ದೇವ್ರಿದ್ದಾರೆ, ಆದರೆ ಬಿಡಬೇಡಿ, ಹೋಗಿ ಅವ್ನು ಸೋಲಿಸಿ. ಯಾಕೆ ಸೋತರು ಗೊತ್ತಾ ಅವರು? ನೋಡಿ, ಅಂಥ ಒಬ್ಬ ಐ ಪ್ರೀಸ್ಟ್ ಯಾರು, ಅವನು ಇಲಿಯ ಅವನಿರ್ತಾನೆ, ಅವನ ಮಕ್ಕಳು ಅವರೆಲ್ಲ ಮಂಜೂಷನ ಕಾಪಾಡಕ್ಕೆ ಬರ್ತಾರೆ. ಪಾಪದಲ್ಲಿ ಬಿದ್ದಿದ್ರು ಅವರು, ಪಾಪದಿಂದ ಮಾನಸಾಂತರ ಇರಲಿಲ್ಲ. ಅವ್ರೇನು ನಾವು ಮಂಜೂಷ ಕಾಪಾಡ್ತೀವಿ ಅಂತ ಕುಂದ್ಕೊಳ್ತಾರೆ. ಕಡೆಗೆ ಏನು ಮಾಡ್ತಾರೆ, 30,000 ಸೈನಿಕರನ್ನು ಸಾಯಿಸ್ತಾರೆ. ಅವನು ಎಲಿಯ ಮಕ್ಕಳು ಸಾಯ್ತಾರೆ. ಅದು ಮಾತ್ರ ಅಲ್ಲ, ಎಲಿಯನೂ ಸತ್ತೋಗ್ಬಿಡ್ತಾನೆ ಬಿದ್ದು. ಇದರಿಂದ ಏನು ಗೊತ್ತಾಗುತ್ತೆ, ದೇವ್ರಿಗೆ ಎಷ್ಟು ಅವಮಾನ ಆಗುತ್ತೆ. ಸೊ ಅದು ನಮ್ಮ ಜವಾಬ್ದಾರಿ. ನಾವು ಬ್ರದರ್ಸ್ ಆಗಿ ಸುಮ್ಮನೆ ಚರ್ಚಿಗೆ ಓದೋ ಬ್ರದರ್ ಕಷ್ಟಪಡ್ತಾ ಇದ್ದು ಕಷ್ಟ ಇಲ್ಲ, ಹೋರಾಡಬೇಕು. ಸೊ ಹೋರಾಡಿ ನಾವು ಗೆದ್ದು ನಾವು ದೇವರ ಮಹಿಮೆಯನ್ನು ಕಾಪಾಡ್ಕೊಳ್ಬೇಕು.
ನೋಡಿ ಅಲ್ಲಿ ಅವ್ರು ಎಲಿ ಆಗಲಿ ನೋಡಿ ಆ ಪಾಪ ಅವನು ಸ್ಯಾಮ್ಯಲ್ ಚಿಕ್ಕ ಮಗು ಹುಡುಗ, ಅವನು ಬೆಳಿಬೇಕಾಗಿತ್ತು. ಆ ಸಮಯದಲ್ಲಿ ಯಾರು ಪ್ರವಾದಿಗಳೇ ಇರಲಿಲ್ಲ. ಆ ಸಮಯದಲ್ಲಿ ಆ ಒಂದು ಯಾಜಕರೆಲ್ಲ ಯೂಸ್ಲೆಸ್, ಅಪ್ರಯೋಜಕರಾಗಿದ್ದರು. ಅದಕ್ಕಾಗಿ ಹಾಗೆ ಆಯಿತು. ಅದಕ್ಕಾಗಿ ಇವಾಗ ಯಾಕೆ ಸಹೋದರ ಕೂಟಗಳನ್ನು ಮಾಡ್ತೀವಿ? ನಾವು ಎಲ್ಲ ಸೇರಿ ನಾವು ದೀನ ಮನಸ್ಸಿನೊಳಾಗಿರ್ಬೇಕು. ನಾವು ಅನ್ಕೊಂಡ್ಬಿಡ್ತೀವಿ, ನಾವು ಶೂರರು ಅಂದರೆ ಬಲಶಾಲಿಗಳಾಗಿರ್ಬೇಕು. ಇಲ್ಲ ಇಲ್ಲ, ಹಂಗಲ್ಲ. ಜಜ್ಜಿ ಹೋದ ದೀನ ಮನಸ್ಸುಳ್ಳವರಾಗಿರಬೇಕು. ಹಂಗೇ ದೇವ್ರ ಜೊತೆ ಕನೆಕ್ಷನ್ ಸಿಗೋದು. ಚೆಫನ್ಯಾಗ ಹೋಗೋಣ. ಚೆಫನ್ಯಾದಲ್ಲಿ 3ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತೆ, ನೀನು ನನಗೆ ಮಾಡಿದ ನಾನಾ ದುಷ್ಕೃತ್ಯಗಳು ಮುಂದಿನ ಈ ಕಾಲದಲ್ಲಿ ನಿನಗೆ ನಾಚಿಕೆಗೀಡಾಗುವವು. ಆಗ ಅತಿ ಗರ್ವದಿಂದ ಮೆರೆಯುವವರನ್ನು ನಿನ್ನೊಳಗಿಂದ ತೊಲಗಿಸಿ ಬಿಡುವೆನು. ಅಂದಿನಿಂದ ನನ್ನ ಪವಿತ್ರ ಪರ್ವತದಲ್ಲಿ ಗರ್ವಪಡದೇ ಇರುವಿ. ನೋಡಿ, ದೇವ್ರು ಏನು ಹೇಳ್ತಾರೆ? ಯಾರೆಲ್ಲ ಗರ್ವ ಪಡ್ತಾರೆ, ಯಾರಿಗೆಲ್ಲ ಕೃಪೆ ಇಲ್ಲ. ನಾವು ಹೇಳ್ತೀವಿ, ಸ್ವಾಮಿ ನನಗೆ ಗರ್ವ ಇಲ್ಲಪ್ಪ, ನಾನು ಪಾಪದಲ್ಲಿ ಬಿದ್ದಾಗೆಲ್ಲ ನಾನು ಗರ್ವಿಷ್ಠ ಅಂತಲೇ ಅರ್ಥ ಅಲ್ವಾ? ಇವಾಗ ನನಗೆ ಗರ್ವ ಇಲ್ಲ ಅಂದರೆ ನನಗೆ ಕೃಪೆ ಸಿಗಬೇಕಾಗಿತ್ತಲ್ಲ. ನಾನು ದೀನನಾಗಿದ್ದರೆ ನನಗೆ ಕೃಪೆ ಸಿಗಬೇಕು. ನಾನು ಪಾಪದಲ್ಲಿ ಬಿದ್ದಾಗ ಏನದ್ರ ಅರ್ಥ? ಗರ್ವಿ ಅಂತಾನೆ. ಆದರೆ ದೇವರು ಹೇಳ್ತಾರೆ, ನಾನು ಗರ್ವಿಗಳನ್ನೆಲ್ಲ ತೆಗೆದುಬಿಡ್ತೀನಿ. ಆಮೇಲೆ ಏನು ಹೇಳ್ತಾರೆ? 12ನೇ ವಚನ, ದೀನ ದರಿದ್ರ ಜನರನ್ನು ನಿಮ್ಮಲ್ಲಿ ಉಳಿಸುವೆನು, ಅವರು ಯೆಹೋವನ ನಾಮವನ್ನು ಆಶ್ರಯಿಸಿಕೊಳ್ಳುವರು. ಇಸ್ರಾಯೇಲ್ನಲ್ಲಿ ಅಂದರೆ ಸಭೆಯಲ್ಲಿ ಉಳಿದವರು ಅನ್ಯಾಯವನ್ನು ಮಾಡರು, ಸುಳ್ಳಾಡರು, ಬಾಯಲ್ಲಿ ಮೋಸದ ನಾಲಿಗೆ ಇರುವುದಿಲ್ಲ, ಮಂದಿಯಂತೆ ಮೇದು ಮಲಗಿಕೊಳ್ಳುವರು, ಅವರನ್ನು ಯಾರೂ ಎದುರಿಸರು. ಈ ಥರ ಸಭೆ ನಮ್ಮ ಕಟ್ಟಲ್ಪಡಬೇಕು. ಅದಕ್ಕೆ ಸಹೋದರರ ಮೇಲೆ ಬಹಳ ಜವಾಬ್ದಾರಿ ಇದೆ. ಸಹೋದರರು ಯೇಸು ಸ್ವಾಮಿಯ ಮನಸ್ಸುಳ್ಳವರಾಗಿರಬೇಕು. ಆವಾಗಲೇ ದೇವರ ಪ್ರಸನ್ನತೆ ಬರುತ್ತೆ, ದೇವರು ಸಹಾಯ ಮಾಡ್ತಾರೆ. ಕೆಲವು ಪ್ರಶ್ನೆಗಳಿವೆ, ಬಟ್ ಟೈಮ್ ಇದೆಯಾ ನಮಗೆ? ಎಷ್ಟು? 30 minutes. 7:30. Oh, okay. So I hope you are not bored and ನಿಮಗೆಲ್ಲ ಬೇಸರ ಆಗಿಬಿಟ್ಟಿದ್ರೆ ಜಾಸ್ತಿ ಏನಿಲ್ಲ, ಬರೀ ಒಂದು 6 ಪ್ರಶ್ನೆ ಇದೆ ಅಷ್ಟೇ. ಸೊ ಶಾರ್ಟಾಗಿ ಮುಗಿಸ್ಬಿಡ್ತೀವಿ. ನೀವೆಲ್ಲ ಖುಷಿಯಾಗಿದ್ರು ಬೆಳಗ್ಗೆವರೆಗೂ ಮಾತಾಡೋಣ. 5 ಇದೆ. ಓಕೆ. ಮೋಸ ಹೋಗಬೇಡಿರಿ, ದೇವರು ಸಹಿಸುವನೆಲ್ಲ. ಮನುಷ್ಯ ಯಾವುದನ್ನು ಬಿತ್ತುತ್ತಾನೆ ಅದನ್ನೇ ಕೊಯ್ಯುವನು ಎಂದು ದೇವರ ವಾಕ್ಯ ಹೇಳುತ್ತದೆ. ಈ ವಾಕ್ಯದ ವಿವರಣೆಯನ್ನು ತಿಳಿಸಿರಿ. ಸೊ see, it is something like this. When you sow a seed in the ground, ಇದು ಹೇಗೆ ಅಂದರೆ, ಒಂದು ಬೀಜವನ್ನು ಭೂಮಿಯಲ್ಲಿ ಬಿತ್ತಿದಾಗ it sprouts and comes up. ಅದು ಮೊಳಕೆ ಹೊಡೆದು ಮೇಲೆ ಬರುತ್ತೆ. So you cannot prevent it from coming up. ಯಾರು ಅದನ್ನ ತಡೆಯೋಕ್ಕಾಗೋದಿಲ್ಲ ಬೆಳೆಯೋದ್ರಿಂದ. You see, sometimes the PWD or the government puts asphalt or tar road or cement road outside. ಇವಾಗ ಪಂಚಾಯತಿನೂ ಆಗಿರ್ಬೋದು, BBMP ನವರಾಗಿರ್ಬೋದು, ಸರ್ಕಾರದವರು ಆ ರಸ್ತೆ ಹಾಕಬೇಕು ಅನ್ನುವಾಗ ಹಾಕಿದ್ದಾರೆ. ಸೊ ಆಫ್ಟರ್ ಸಮ್ ಟೈಮ್ ಯು ಸಿ ದೇರ್ ಇಸ್ ಎ ಸ್ಮಾಲ್ ಬ್ಲೇಡ್ ಆಫ್ ಗ್ರಾಸ್. ಅಲ್ಲಿ ಅದರಲ್ಲಿ ಒಂದು ಹುಲ್ಲು ಎಲೆಗಳು ಬರೋದನ್ನು ನಾವು ನೋಡ್ತೇವೆ ನಾವು. ಆರ್ ಸಮ್ ಟೈನಿ ಪ್ಲಾಂಟ್ ಕಮಿಂಗ್ ಔಟ್ ಆಫ್ ದ ಟಾರ್ ಸಿಮೆಂಟ್ ಏನೋ ಹಾಕಿರ್ತಾರೆ, ಅದ್ರೊಳಗಡೆಯಿಂದ ಬರುತ್ತೆ ಒಂದೊಂದ್ಸಲ. ವೈ? ಯಾಕೆ? ಬಿಕಾಸ್ ದೇರ್ ಇಸ್ ಲೈಫ್ ಇನ್ ದ ಸೀಡ್. ಯಾಕೆ ಅಂದರೆ ಆ ಬೀಜದಲ್ಲಿ ಜೀವ ಇರುತ್ತೆ. ಸೊ ಅವರ್ ಥಾಟ್ಸ್ ಆರ್ ಲೈಕ್ ದಟ್. ನಮ್ಮ ಮನಸ್ಸು ಕೂಡ ಹಾಗೆ. ಸೊ ವಾಟ್ ವಿ ಥಿಂಕ್ ವಿ ಬಿಕಮ್. ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಆಗ್ಬಿಡ್ತೀವಿ ನಾವು. ಸೊ ದ ಮೋರ್ ಅ ಪರ್ಸನ್ ಇಸ್ ಫಿಲ್ಡ್ ವಿತ್ ಈವಿಲ್ ಥಾಟ್ಸ್, ಒಬ್ಬ ಮನುಷ್ಯ ದುಷ್ಟ ಮನಸ್ಸನ್ನ ಇಟ್ಕೊಂಡಿದ್ರೆ, ದುಷ್ಟ ಯೋಚನೆಗಳನ್ನ ಇಟ್ಕೊಂಡಿದ್ರೆ, ಔಟ್ ಆಫ್ ಹಿಸ್ ಈವಿಲ್ ಹಾರ್ಟ್ ಹಿ ವಿಲ್ ಬ್ರಿಂಗ್ ಫೋರ್ತ್ ಈವಿಲ್ ಫ್ರೂಟ್, ಬ್ಯಾಡ್ ಫ್ರೂಟ್ಸ್. ಅವನ ಹೃದಯದಲ್ಲಿ ಆ ದುಷ್ಟತೆ ಇರೋದ್ರಿಂದ ಅದರಿಂದ ಆ ದುಷ್ಟ ಫಲಗಳನ್ನ ತೆಗೆದುಕೊಂಡು ಬರ್ತಾನೆ. ಬಟ್ ಇಫ್ ಎ ಮ್ಯಾನ್ಸ್ ಹಾರ್ಟ್ ಇಸ್ ಕ್ಲೆನ್ಸ್ಡ್ ಅಂಡ್ ಹಿಸ್ ಮೈಂಡ್ ಇಸ್ ರಿನ್ಯೂಡ್,
ಅವನ ಹೃದಯ ಶುದ್ಧಿಯಾಗಿ ಆ ಮನಸ್ಸು ಕೂಡ ಶುದ್ಧತೆ ಹೊಂದಿದ್ರೆ, then he will bring forth good fruit out of his good heart. ಅವನ ಒಳ್ಳೆಯ ಹೃದಯದಿಂದ ಒಳ್ಳೆಯ ಫಲಗಳನ್ನು ಅವನು ಕೊಡ್ತಾನೆ. See, once upon a time Saul was a murderer of Christians. ಸೌಲನು ಒಂದು ಸಮಯದಲ್ಲಿ ಕ್ರೈಸ್ತರನ್ನ ಸಾಯಿಸುವಂತವನಾಗಿದ್ದನು. He couldn't stand any Christians. ಯಾವುದೇ ಒಬ್ಬ ಕ್ರೈಸ್ತರನ್ನು ನೋಡಿದ್ರೆ ಅವನಿಗೆ ಬಹಳ ಕಷ್ಟ ಆಗ್ತಾ ಇತ್ತು ಅವನಿಗೆ. But when Jesus met him and changed him, ಯೇಸು ಸ್ವಾಮಿ ಆತನನ್ನ ಸಂಧಿಸಿ ಆತನನ್ನ ಬದಲಾಯಿಸಿದ ನಂತರ, he became a new person. ಅವನು ಬಹಳ ವ್ಯತ್ಯಾಸವಾದ ಹೊಸ ಮನುಷ್ಯನಾದನು. And he said goodbye to all his old ways and he started fellowshipping with the Christians. ಅವನು ಎಲ್ಲ ಹಳೆಯ ಜೀವಿತದ ಎಲ್ಲ ಸಂಬಂಧಗಳನ್ನ ತೆರೆದು ಹಾಕಿ ಕ್ರೈಸ್ತರ ಜೊತೆ ಸಹವಾಸನ ಮಾಡಕ್ಕೆ ಪ್ರಯತ್ನ ಮಾಡಿದ. Started protecting them. ಅವರನ್ನ ಕಾಪಾಡಲು ಪ್ರಾರಂಭಿಸಿದ. Even to the extent of even getting his head chopped off because of Jesus. ಯೇಸು ಸ್ವಾಮಿ ಜೀವಿಸಿದ್ರಿಂದ ಅವನ ಕ್ರಮೇಣವಾಗಿ ಅವನ ತಲೆ ಕತ್ತರಿಸಲ್ಪಡ್ತು. So you can see there, once upon a time Saul was bearing bad fruit because the seed was bad in him. And then when Jesus met him, he became a new creation. Old things passed away and he became a new person. ಪೌಲನು ಒಂದು ಹಳೆ ಬೀಜದಿಂದ ಹಳೆ ಫಲಗಳನ್ನು ಕೊಡ್ತಾ ಇದ್ದವನು ಯೇಸು ಸ್ವಾಮಿಯಿಂದ ಹೊಸ ಫಲಗಳನ್ನು ಕೊಟ್ಟು ಹೊಸ ಮನುಷ್ಯನಾದನು. So thoughts are like seeds. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನಿಮ್ಮ ಯೋಚನೆಗಳೇ ನಿಮ್ಮ ಬೀಜ. Proverbs 4:23, I think it says, watch over your heart with all diligence, for out of it are the issues of life. ಇದು ಜ್ಞಾನೋಕ್ತಿ 4ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತೆ, ನಿಮ್ಮ ಹೃದಯವನ್ನು ಕಾಯ್ದುಕೊಳ್ಳಿರಿ, ಯಾಕೆ ಅಂದ್ರೆ ಜೀವದ ಫಲಗಳು ಅದರಿಂದ ಬರುವಂತದ್ದು ಅಂತ. Thoughts are like seeds. ನಾನು ಹೇಳಿದೆ ನಿಮ್ಮ ಯೋಚನೆಗಳು ಬೀಜದಂತೆ. And somebody said, beware of the thought whose time has come. ನಿಮ್ಮ ಯೋಚನೆಗಳ ಬಗ್ಗೆ ನೀವು ಬಹಳ ಜಾಗೃತರಾಗಿರಿ, ಯಾಕೆ ಅಂದ್ರೆ ಆ ಸಮಯ ಬರುತ್ತೆ ಅಂತ ಅಂದ್ಬಿಟ್ಟು. ಬಂದಿದೆ, ನೀವು ಅದಕ್ಕೆ ಸಮಯ ಬಂದಿದೆ. So when the thought is fully developed, it will become words or actions. ನಿಮ್ಮ ಆ ಒಂದು ಯೋಚನೆಗಳು ಸಮಯ ಬಂದಂತೆ ಅದು ನಿಮ್ಮ ಕಾರ್ಯಗಳು ಅಥವಾ ಮಾತುಗಳಾಗುತ್ತೆ. So watch over your thoughts. ನಿಮ್ಮ ಯೋಚನೆಗಳನ್ನ ಕಾಪಾಡಿಕೊಳ್ಳ್ರಿ. ದೇವರು ಯಾಕೆ ಕಾಯಿಲೆ ಅಥವಾ ರೋಗವನ್ನು ಮನುಷ್ಯನಿಗೆ ಅನುಮತಿಸುತ್ತಾನೆ? ಅವನು ಅದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾನೆ, ಆದರೂ ಅವನಿಗೆ ಗುಣ ಹೊಂದುವುದಿಲ್ಲ. ಒಬ್ಬ ಮನುಷ್ಯನಿಗೆ ರೋಗ ಕಾಯಿಲೆ ಯಾಕೆ ಬರುತ್ತವೆ? ಇದಕ್ಕೆ ಮೂಲ ಕಾರಣ ಯಾವುದು? See, we live in a sin-cursed world, first of all. ಮೊದಲನೇದಾಗಿ ನಾವು ಒಂದು ಶಾಪಗ್ರಸ್ತ ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ. God made Adam and Eve, created them perfect. ಆದಾಮ ಮತ್ತು ಹವ್ವಳನ್ನ ಬಹಳ ಪೂರ್ಣವಾಗಿ ದೇವರು ಸೃಷ್ಟಿಸಿದ್ರು. But they chose to sin against God and disobey him. ದೇವರಿಗೆ ಅವಿಧೇಯರಾಗಿ ಅವರು ಪಾಪವನ್ನು ಆಯ್ಕೆ ಮಾಡಿಕೊಂಡ್ರು. Because of that, the Lord had to withdraw his blessing from them and curse the ground and curse the serpent and also draw Adam and Eve out of the garden. ಅದಕ್ಕಾಗಿ ಅದರ ಫಲ ಏನಾಯಿತು ಅಂದರೆ, ದೇವರು ಆತನ ಆಶೀರ್ವಾದಗಳನ್ನು ಹಿಂತೆಗೆದು ಅವರ ಈ ಭೂಮಿಯನ್ನು ಶಾಪ ಹಾಕಿ ಮತ್ತೆ ಅವರನ್ನು ಏದೇನ್ ತೋಟದಿಂದ ಹೊರಗೆ ಓಡಿಸಿದರು. And Jesus said, by the sweat of your brow you shall eat your bread. ನಿಮ್ಮ ಹಣೆಯ ಬೆವರಿನಿಂದ ನೀವು ನಿಮ್ಮ ಫಲವನ್ನು ತಿನ್ನಬೇಕು ಅಂತ ಹೇಳಿದರು. So remember we live in a sin-cursed world. ನಮಗೆ ಗೊತ್ತಿರಬೇಕು, ಈ ನಾವು ಶಾಪಗ್ರಸ್ತ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. And the Bible itself says that our outer man decays day by day. ಸೊ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ನಮ್ಮ ಹೊರಗಿನ ಈ ಒಂದು ಶರೀರ ಅನ್ನುವುದು ಕ್ರಮೇಣ ಕುಂದಿ ಹೋಗುತ್ತೆ. But our inner man must be renewed day by day. ಆದರೆ ನಮ್ಮ ಒಳಗಿನ ಆತ್ಮದ ಮನುಷ್ಯನು ಪ್ರತಿ ದಿವಸ ಉಜ್ಜೀವವಾಗಬೇಕು. So like some doctor said, your countdown begins at the moment you are conceived, not when you are born. ಸೊ ನೀವು ತಾಯಿಯ ಭ್ರೂಣದಲ್ಲಿ ಒಂದು ಹುಟ್ಟಿದ ಸಮಯದಿಂದ, ತಾಯಿಯ ಭ್ರೂಣದಲ್ಲಿ
ಇದ್ದ ಸಮಯದಿಂದ ನೀವು ಆ ಒಂದು ಸಾವಿನ ಕಡೆಗೆ ನಡೀತಾ ಹೋಗ್ತೀರಾ ಅಂತ ಹೇಳುತ್ತೆ. Not when you are born. ನೀವು ಹುಟ್ಟಿದಾಗಲ್ಲ, ನೀವು ಭ್ರೂಣದಲ್ಲಿ ನೀವು ಕನ್ಸೀವ್ ವರ್ಡ್ ಪಿಂಡವಾದಾಗಲೇ. Right. So our countdown, you know what is countdown? ಕೌಂಟ್ ಡೌನ್ ಅಂದರೆ ಸಮಯ ಕಡಿಮೆ ಆಗ್ತಾ ಇರುವಂಥದ್ದು. Like for example, you see one satellite, India wants to send it to space. ಒಂದು ಸ್ಯಾಟಲೈಟ್ ಉಪಗ್ರಹವನ್ನು ಅವರು ಮೇಲೆ ಸ್ಪೇಸ್ಗೆ ಆಕಾಶಕ್ಕೆ ಕಳಿಸ್ಬೇಕು ಅನ್ನುವಾಗ So they fix a time. ಆ ಒಂದು ಸಮಯವನ್ನು ಗುರ್ತು ಮಾಡ್ತಾರೆ. So 7:30 7:30 ಅಂತ ಇಟ್ಕೊಳ್ಳಿ, it will take off. ಇದು ಹೋಗುತ್ತೆ ಮೇಲೆ. ಇವಾಗ ಎಷ್ಟಿದೆ ಟೈಮ್? ಇನ್ನು 3.5 ನಿಮಿಷ ಇದೆ. 3 ನಿಮಿಷ ಇದೆ ಇನ್ನು. ಅಲ್ಲಿ ಡಿಜಿಟಲ್ ಕ್ಲಾಕಲ್ಲಿ ಸ್ಟಾರ್ಟ್ ಆಗುತ್ತೆ. 3 ನಿಮಿಷ 30 ಸೆಕೆಂಡ್, 3 ನಿಮಿಷ 29 ಸೆಕೆಂಡ್, 28 ಸೆಕೆಂಡ್, 27 ಸೆಕೆಂಡ್, ಹೀಗೆ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಕೌಂಟ್ ಡೌನ್. ಅದಕ್ಕೆ ಕಡಿಮೆ ಆಗೋದು ಸಮಯ ಅಂತ ಹೇಳ್ತಾರೆ. ಸೊ ನಾವು ವೆನ್ ವಿ ಆರ್ ಕನ್ಸೀವ್ಡ್ ಇನ್ ದ ಮದರ್ಸ್ ವೂಮ್, ನಾವು ತಾಯಿಯ ಗರ್ಭದಲ್ಲಿ ಪಿಂಡವಾದಾಗ, Psalm 139, David says, you already wrote down all my days in your book even before I was born. ನಾನು ಹುಟ್ಟೋದಕ್ಕೆ ಮೊದಲೇ ಸ್ವಾಮಿ ನೀನು ನಿನ್ನ ಪುಸ್ತಕದಲ್ಲಿ ನನ್ನ ಜೀವಿತಾವಧಿ ಕಾಲದ ಎಲ್ಲ ಕಾರ್ಯಗಳನ್ನು ಬರೆದಿಟ್ಟಿದ್ದೀಯ. Even when I was a small substance, you saw me. ನಾನು ಒಂದು ಪಿಂಡವಾಗಿದ್ದಾಗ ನೀನು ನನ್ನನ್ನು ನೋಡಿದೆ ಅಂತ ಹೇಳುತ್ತೆ. So God's countdown has become the moment we are conceived. ನಾವು ಹುಟ್ಟಿದ ಅಥವಾ ಪಿಂಡವಾದ ಅಂತ ಸಮಯದಿಂದ ನಮ್ಮ ಜೀವಿತದ ಕಾಲ ಮುಗಿತಾ ಹೋಗುತ್ತೆ. So the clock is going down, 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 down. ಆ ಒಂದು ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. So tomorrow when you come to the meeting, ನಾಳೆ ನೀವು ಕೂಟಕ್ಕೆ ಬಂದಾಗ your lifespan will be reduced by one more day. ಸೊ ನಿಮ್ಮ ಜೀವಿತಾವಧಿ ಒಂದು ದಿವಸ ಕಡಿಮೆ ಆಗಿರುತ್ತೆ. You are happy about it or not? ನೀವು ಸಂತೋಷನಾ ನಿಮಗೆ? You cannot help it. That is God's law. ಅದು ದೇವರ ಒಂದು ನಿಯಮವಾಗಿದೆ. ಅದರಿಂದ ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. Because this world itself is having a countdown. ಈ ಲೋಕಕ್ಕೆ ಒಂದು ಸಮಯ ಕಡಿಮೆ ಆಗ್ತಾ ಇದೆ. Because you know, in the book of Revelation, a day will come when even this earth, what we see, will be burnt up and there will be new heavens and new earth. ಈ ಲೋಕದ ಬಗ್ಗೆನೇ ಈ ಪ್ರಕಟಣೆಯಲ್ಲಿ ಹೇಳುತ್ತೆ, ಎಲ್ಲ ಸುಟ್ಟು ಹೋಗಿ ಹೊಸ ಲೋಕ ಸೃಷ್ಟಿಯಾಗುತ್ತೆ ಅಂತ. So the moment we are born, we start dying in a sense. ನಾವು ಹುಟ್ಟಿದಾಗ್ಲೇನೆ ಸಾಯಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. So that truth you must realize. ನಿಮಗೆ ಈ ಒಂದು ಸತ್ಯದ ಅರಿವಾಗಬೇಕು. So this body is made out of dust, you know that. ನಿಮಗೆ ಗೊತ್ತಿದೆ, ಮಣ್ಣಿನಿಂದ ಈ ದೇಹ ಸೃಷ್ಟಿಯಾಗಿದೆ. So it goes through so many stages in life. ಒಂದು ಬಹಳಷ್ಟು ಸ್ತರಗಳನ್ನು ಅಥವಾ ಲೆವೆಲಲ್ಲಿ ಹೋಗುತ್ತೆ ನಮ್ಮ ಜೀವಿತ. And different things in the environment affect this body. ಈ ಲೋಕದಲ್ಲಿ, ಈ ವಾತಾವರಣದಲ್ಲಿರುವಂಥ ಬಹಳಷ್ಟು ವಿಷಯಗಳು ನಮ್ಮ ಶರೀರಕ್ಕೆ ಪರಿಣಾಮವನ್ನು ಮಾಡುತ್ತೆ. Like if it rains now and you go out in the rain and go home, you may catch cold. ಸೊ ಇವಾಗ ಮಳೆ ಬಂತು ಅಂತ ಇಟ್ಕೊಳ್ಳಿ, ಮಳೆಯಲ್ಲಿ ನೀವು ಮನೆಗೆ ಹೋಗ್ತೀರಾ, ಮನೆಗೆ ಹೋದ್ಮೇಲೆ ನಿಮಗೆ ಇದು ಬರುತ್ತೆ, ಶೀತ ಆಗುತ್ತೆ, ನೆಗಡಿ ಆಗುತ್ತೆ. It may lead to fever. ಅದರಿಂದ ಜ್ವರ ಬರ್ಬೋದು. And some people, it may become more serious. Some people may die also. ಕೆಲವರಿಗೆ ಬಹಳ ಗಂಭೀರ ಆಗಿ ಅದರಿಂದ ಸತ್ಯ ಹೋಗ್ಬಿಡ್ಬೋದು. And many people have died because of the flu. ಆ ಒಂದು ಫ್ಲೂ ಇಂದ ಬಹಳಷ್ಟು ಜನ ಸತ್ತಿದ್ದಾರೆ. So like that there may be, see, some internal organs in our body. ನಮ್ಮ ಶರೀರದಲ್ಲಿ ಬಹಳಷ್ಟು ಅಂಗಗಳಿದೆ. Because of our wrong lifestyle. ನಮ್ಮ ಜೀವಿತದ ಸರಿಯಾದ ಒಂದು ಅಭ್ಯಾಸಗಳಿಲ್ದೇನೆ we are not giving this body proper rest. ನಾವು ಈ ಶರೀರಕ್ಕೆ ಸರಿಯಾದ ವಿಶ್ರಾಂತಿ ಕೊಡದೇ ಇರಬಹುದು. We are not treating this body as we should. ನಾವು ಇದನ್ನ ಹೇಗೆ ನೋಡ್ಕೊಳ್ಬೇಕು ಹಾಗೆ ನೋಡ್ಕೊಳ್ತಾ ಇರಲ್ಲ. Eating quality food. ನಾವು ಒಳ್ಳೆ ಆಹಾರವನ್ನು ತಿನ್ನೋದು, timely food, ಸರಿಯಾದ ಸಮಯದಲ್ಲಿ ತಿನ್ನೋದು, and may do exercise. ನಾವು ಶರೀರ ವ್ಯಾಯಾಮ ಅಥವಾ ಅಭ್ಯಾಸಗಳನ್ನು sometimes we abuse our body ನಮ್ಮ ಶರೀರವನ್ನು ಕೆಟ್ಟದಾಗಿ ನಡೆಸ್ಕೊಳ್ತೀವಿ. by
eating some junk food or drinking something which is filled with sugar, heavy with sugar, which is not good for the body. ನಾವು ಶರೀರಕ್ಕೆ ಒಳ್ಳೆಯದಲ್ಲದ ಬಹಳಷ್ಟು ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ಶರೀರವನ್ನು ಹಾಳು ಮಾಡ್ಕೊಂತೀವಿ. So our food and our what we drink, clean water or dirty water, ನಮ್ಮ ಆಹಾರ ಇರ್ಬೋದು, or the air that we breathe in, ನಾವು ಕುಡಿಯೋದು ಅಥವಾ ನಾವು ಪಡೆಯುವಂತ ಗಾಳಿ, all these things affect our body. ಅದೆಲ್ಲ ನಮ್ಮ ಶರೀರಕ್ಕೆ ಪರಿಣಾಮವನ್ನು and one way or the other they manifest in sickness. ಅದು ಯಾವುದೋ ಬೇರೆ ತರದಲ್ಲಿ ನಮಗೆ ಕಾಯಿಲೆಯನ್ನ ತರುತ್ತೆ. And we pray about it, ನಾವು ಪ್ರಾರ್ಥಿಸ್ತೀವಿ. and if we continue like that in the same lifestyle, ಅದೇ ತರದ ಜೀವಿತವನ್ನು ನೀವು ಮುಂದುವರಿಸಿದ್ರೆ we may not get healed. ನಮಗೆ ಆ ಒಂದು ಗುಣ ಬರದೇ ಇರಬಹುದು. But if we stop abusing our body, ನಾವು ಶರೀರವನ್ನ ಕೆಟ್ಟದಾಗಿ ನಡೆಸ್ಕೊಳ್ಳದೆ ಇಲ್ಲ ನಡೆಸೋದನ್ನ ನಿಲ್ಲಿಸಿದ್ರೆ then healing will come. ಅವಾಗ ಗುಣ ಬರುತ್ತೆ. And sometimes if after we are healed also we go back to the same old things, ನಾವು ಕೆಲವು ಸಲ ಗುಣ ಹೊಂದಿದ ನಂತರ ಆ ಕೆಟ್ಟ ಅಭ್ಯಾಸಗಳಿಗೆ ಮತ್ತೆ ಹೋಗ್ಬಿಡ್ತೀವಿ. even God cannot heal. ಸಾರಿ, even God cannot heal. ಆ ಸಮಯದಲ್ಲಿ ದೇವರು ಕೂಡ ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ, ಗುಣಪಡಿಸೋಕೆ. But remember one thing, ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, one day we all have to die. ಆದ್ರೆ ಒಂದು ದಿವಸ ಎಲ್ಲರೂ ಸಾಯ್ಬೇಕು. And dust we were and to dust we shall go. ನಾವು ಧೂಳಾಗಿದ್ದೋ ಇವಾಗ ಧೂಳಿಗೆ ಹೋಗ್ತೀವಿ, ಮಣ್ಣಿನಿಂದ So nobody has come to live here permanently. ಯಾರು ಇಲ್ಲಿ ಶಾಶ್ವತವಾಗಿ ಜೀವಿಸಲಿಕ್ಕೆ ಬಂದಿಲ್ಲ. It's fact of life. ಇದು ಜೀವಿತದ ನಿಯಮ. ಇನ್ನೊಂದು ಪ್ರಶ್ನೆ, ಸತ್ಯವೇದದ ಪ್ರಕಾರ ದೇವರು ಒಬ್ಬನೇ, ಯಾರು ಆತನನ್ನು ನೋಡಿಲ್ಲ. ತ್ರಯೇಕ ದೇವರನ್ನು ಯಾವ ಥರ ಅರ್ಥ ಮಾಡಿಕೊಳ್ಳಬೇಕು ಮತ್ತು ತ್ರಯೇಕ ದೇವರಲ್ಲಿ ಯಾರು ದೇವರಾಗಿದ್ದಾರೆ? ಯಾ ಓಕೆ. ಸಿ ದೇರ್ ಆರ್ ಡಿಫ್ರೆಂಟ್ ಟೀಚಿಂಗ್ಸ್ ಇನ್ ಕ್ರಿಸ್ಟನ್ಡಮ್. ಈ ಕ್ರೈಸ್ತತ್ವದಲ್ಲಿ ನಾವು ಬಹಳಷ್ಟು ಬೇರೆ ಬೇರೆ ಬೋಧನೆಗಳನ್ನು ನಾವು ನೋಡ್ತೇವೆ. Some people believe that God is one. ಕೆಲವರು ಹೇಳ್ತಾರೆ ದೇವರು ಒಬ್ಬನೇ. That's right. ಹೌದು. The Bible also says that. ದೇವರ ವಾಕ್ಯ ಕೂಡ ಹೀಗೆ ಹೇಳುತ್ತೆ. The Bible also says that even demons believe that and they shudder. ಸೊ ಆ ದೇವರ ವಾಕ್ಯ ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳುತ್ತೆ ದೆವ್ವಗಳು ಕೂಡ ಅದನ್ನು ನಂಬುತ್ತೆ ಮತ್ತೆ ಅದನ್ನು ನೋಡಿ ಹೆದರುತ್ತೆ ಅಂತ ಹೇಳುತ್ತೆ. But this teaching on Trinity is a very difficult thing to simplify it. ಈ ಒಂದು ತ್ರಯೇಕ ದೇವರು ಈ ಒಂದು ಬೋಧನೆಯನ್ನ ಆದರೆ ಅದರ ಪೂರ್ಣತೆಯನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. It's not easy to understand. ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. And at the same time, like somebody said, ಈಗ ಅದೇ ಸಮಯದಲ್ಲಿ ಯಾರೋ ಹೇಳಿದ್ರು ಹೀಗೆ, if you deny Trinity, you may lose your soul. ಸೊ ಯಾರೋ ಹೀಗೆ ಹೇಳಿದ್ರು, ನೀವು ತ್ರಯೇಕತೆ ದೇವರನ್ನ ನೀನು ನಿರಾಕರಿಸೋದಾದ್ರೆ ನಿನ್ನ ರಕ್ಷಣೆಯನ್ನು ಕೂಡ ನೀನು ಕಳ್ಕೊಂಡು ಬಿಡ್ತೀಯ. Some people say God the Father is Jesus, God the Father is the Holy Spirit. ತಂದೆಯಾದ ದೇವರೇ ಯೇಸು ಸ್ವಾಮಿ ಮತ್ತೆ ಪವಿತ್ರಾತ್ಮನು ಅಂತ ಯಾರೋ ಹೇಳ್ತಾರೆ. So all in one. ಎಲ್ಲರೂ ಒಂದೇ ಅಂತ ಹೇಳ್ತಾರೆ. We believe in God the Father. ನಾವು ತಂದೆಯಾದ ದೇವರಿದ್ದಾರೆ. And the Son, the Lord Jesus Christ. ಮಗ ಯೇಸು ಸ್ವಾಮಿಯು. And the Holy Spirit. ಮತ್ತು ಪವಿತ್ರಾತ್ಮನು. And they are one. ಅವರೆಲ್ಲ ಒಂದೇ. Of course. ಹೌದು. ಆದರೆ but see, God the Father is different from Jesus, and Jesus is different from the Holy Spirit, and Holy Spirit is different from the Father. ಅವರು ಮೂರು ಪ್ರತ್ಯೇಕ ವ್ಯಕ್ತಿಗಳಾಗಿದ್ದಾರೆ. ತಂದೆ ಆದ ದೇವರು ಬೇರೆಯವರು, ಮತ್ತೆ ಯೇಸು ಸ್ವಾಮಿ ಮತ್ತು ಪವಿತ್ರಾತ್ಮ. But they are one in essence. ಸೊ ಅವರ ಕಾರ್ಯಗಳು ಒಂದೇ ಆಗಿದೆ. But they are three different persons. ಆದರೆ ಮೂರು ವ್ಯಕ್ತಿಗಳಾಗಿದ್ದಾರೆ. See, when Jesus was baptized in the river Jordan, ಒಂದು ಯೋರ್ದಾನ್ ನದಿಯಲ್ಲಿ ಯೇಸು ಸ್ವಾಮಿ ಪವಿತ್ರಾತ್ಮನ ಅವರ ದೀಕ್ಷಾಸ್ಥಾನ ತೆಗೆದುಕೊಂಡಾಗ, you see God the Father speaking, ತಂದೆಯಾದ ದೇವರು ಮಾತಾಡಿದ್ರು.
God the Son Jesus was baptized, ಯೇಸು ಸ್ವಾಮಿ ದೀಕ್ಷಾಸ್ನಾನ ತೆಗೆದುಕೊಡ್ತಾ the Holy Spirit came upon him. ಪವಿತ್ರಾತ್ಮನು ಆತನ ಮೇಲೆ ಇಳಿದು ಬಂದನು. And Jesus, before he ascended to heaven, ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗೋದಕ್ಕೆ he said, go and preach and make disciples of all nations, baptizing them in the name, not names, of the Father, Son and the Holy Spirit. ಅಲ್ಲಿ ಯೇಸು ಸ್ವಾಮಿ ಮೇಲೆ ಏರಿ ಹೋಗೋ ಮೊದಲು ಅವರು ಏನು ಹೇಳ್ತಾರೆ, ಮತ್ತಾಯ 28ರಲ್ಲಿ ನೀವು ಶಿಷ್ಯರನ್ನಾಗಿ ಮಾಡಿ ಅವ್ರನ್ನ ದೀಕ್ಷಾಸ್ನಾನ ಕೊಡುವಾಗ ಹೆಸರಿನಲ್ಲಿ ಅಂತ ಹೇಳಿ, ಹೆಸರುಗಳಲ್ಲಿ ಅಂತ ಹೇಳಲ್ಲ, ಹೆಸರಿನಲ್ಲಿ. ಯಾವ ಹೆಸರಲ್ಲಿ? ತಂದೆ, ಮಗನು, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿ ಅಂತ ಹೇಳಿದ್ರು. So Jesus himself said that in the name, not in the names. ಯೇಸು ಸ್ವಾಮಿ ತಾವೇ ಹೇಳಿದ್ರು, ಹೆಸರುಗಳಲ್ಲಿ ಅಂತ ಹೇಳಿಲ್ಲ, ಹೆಸರಿನಲ್ಲಿ ಅಂತ ಹೇಳಿದ್ರು. In the name of the Father, Son and the Holy Spirit. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಕೊಡಿ. So it may be difficult for you to understand, but you don't worry about it. ನಿಮಗೆ ಅರ್ಥ ಆಗಿಲ್ಲ ಅಂತ ಅನ್ಸ್ಬೋದು, ಅದರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. Just turn with me to the first page of the Bible, first chapter in Genesis. ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲನೇ ಭಾಗವನ್ನು ನೋಡ್ಕೊಳ್ಳೋಣ. Okay, you ready? ಸಿದ್ಧರಿದ್ದೀರಾ? It reads here, in the beginning God created. ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದರು, and then ಉಂಟು ಮಾಡಿದನು. And then it says in verse 2, the Spirit of God was moving over the surface of the water. ಇಲ್ಲಿ ಪವಿತ್ರ ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. And then in verse 3 it says, God spoke. ಆಗ ದೇವರು ಹೀಗೆ ಮಾತಾಡಿದನು. So Jesus is the word of God. ಯೇಸು ಸ್ವಾಮಿ ವಾಕ್ಯವಾದಿ ಇದ್ದನು. John 1:1. ಯೋಹನ 1:1ರಲ್ಲಿ ಹಾಗೆ In the beginning was the word. ಪ್ರಾರಂಭದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು. The word was with God. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. And the word was God. ಆ ವಾಕ್ಯವೇ ದೇವರಾಗಿತ್ತು. So when God spoke the word, ದೇವರು ವಾಕ್ಯವನ್ನು ಮಾತಾಡಿದಾಗ it is the word that is Jesus. ಆ ವಾಕ್ಯ ಏನು? ಅದು ಯೇಸು ಸ್ವಾಮಿ. I was recently reading this first line somewhere. ನಾನು ಈ ಮೊದಲನೇ ಪದವನ್ನು ನಾನು ಎಲ್ಲೋ ಓದ್ತಾ ಇದ್ದೆ. It says in the Hebrews, ಇಬ್ರಿಯ ಭಾಷೆಯಲ್ಲಿ, in the beginning, ಆದಿಯಲ್ಲಿ, only that word, ಅಷ್ಟೇ, beginning, ಆದಿಯಲ್ಲಿ ಅನ್ನೋ ಪದ ಮಾತ್ರ. You know what Jesus said? I am the beginning and the end. ಯೇಸು ಸ್ವಾಮಿ ಹೇಳಿದ್ರು, ನಾನೇ ಆದಿಯು ಅಂತ್ಯವು. So when it says here in the beginning, ಇಲ್ಲಿ ಆದಿಯು ಅಂತ ಹೇಳುವಾಗ God created the heavens and the earth. ದೇವರು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದರು. The underlying meaning of that verse in the original is, ಅದರ ಮುಖ್ಯ ಮೂಲ ಅರ್ಥ, ಆ ಪದದ ಅರ್ಥ ಇಬ್ರಿಯದಲ್ಲಿ ಏನಂದ್ರೆ, according to what Jesus said, I am the beginning and the end. ಯೇಸು ಸ್ವಾಮಿ ಹೇಳದಂತೆ ನಾನು ಆದಿಯು ನಾನೇ ಅಂತ್ಯವು ಅಂತ. Here you can read it like this. ಇಲ್ಲಿ ಹೀಗೆ ಓದಬಹುದು, Jesus created the heavens and the earth. ಇಲ್ಲಿ ಹೇಳ್ಬೋದು ಯೇಸು ಸ್ವಾಮಿ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದರು ಅಂತ. Okay, this is in the first page. Now you turn to the last page of the Bible. ಇಲ್ಲಿ ಮೊದಲನೇ ಪುಟ, ಇದು ಕಡೆಯ ಪುಟವನ್ನು ನೋಡೋಣ. Now chapter 22, Revelations, 22ನೇ ಅಧ್ಯಾಯ, verse 12, 12ನೇ ವಚನ. here Jesus is telling, behold, I am coming quickly. ಇಗೋ ಬೇಗ ನಾನು ಬರುತ್ತೇನೆ. Who is telling? ಯಾರು ಹೇಳ್ತಾ ಇರೋದು? ಯೇಸು ಸ್ವಾಮಿ. Okay, now verse 17, who is telling? 17ನೇ ವಚನ ಯಾರು ಹೇಳ್ತಾ ಇದ್ದಾರೆ? And the Spirit and the bride say, ಆತ್ಮನು ಮೊದಲಗಿತ್ತಿಯು ಏನು ಹೇಳ್ತಾರೆ? come. ಬಾ ಅಂತ. And then verse 19, 19ನೇ ವಚನ, if anyone takes away from the words of this book of this prophecy, ಈ ಪ್ರವಾದನಾ ಪುಸ್ತಕದಲ್ಲಿರುವ ಮಾತುಗಳನ್ನು ಒಂದನ್ನಾದರೂ ತೆಗೆದು ಬಿಟ್ಟರೆ, God shall take away his part from the tree of life
or from the holy city which are written in this book. ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವ ವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುವರು. So you saw in the beginning in Genesis 1, God the Father, Jesus and the Spirit. ಮೊದಲನೇ ಪದದ ಪುಸ್ತಕದ ಅಂದ್ರೆ ಆದಿಯಲ್ಲಿ ಮೊದಲನೇ ವಾಕ್ಯವನ್ನು ನಾವು ನೋಡಿದ್ವು. ಆದಿಯಲ್ಲಿ ದೇವರು, ಯೇಸು ಸ್ವಾಮಿ, ಪವಿತ್ರಾತ್ಮರು ಇದ್ರು. And the last page also you see Jesus and the Holy Spirit and the Father. ಇಲ್ಲಿ ಕೂಡ ಯೇಸು ಸ್ವಾಮಿ, ತಂದೆ ಮತ್ತು ಮಗನು ಅಂತ. And between these two pages ಈ ಒಂದು ಇದರ ಪುಟಗಳ ಮಧ್ಯದಲ್ಲಿ the Father, Son and Holy Spirit work is always there all through 66 books. ಈ ಎಲ್ಲಾ ಪುಸ್ತಕಗಳಲ್ಲಿ ನಾವು ಏನು ನೋಡ್ತೀವಿ? ತಂದೆ, ಮಗ ಮತ್ತು ಪವಿತ್ರಾತ್ಮನ ಕಾರ್ಯಗಳನ್ನು ನೋಡ್ತೀವಿ. This is a small attempt to ಇದು ಒಂದು ಚಿಕ್ಕ ಪ್ರಯತ್ನ ಇದನ್ನ ವಿವರಿಸಲಿಕ್ಕೆ. The next question is, ಪ್ರಾರ್ಥನೆ ಅಂದರೇನು? ಹೇಗೆ ದೇವರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು? ನಾವು ಮಾಡಿದ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂದು ತಿಳಿಯುವುದು ಹೇಗೆ? See, I already told you Jesus taught us to pray in Matthew 6. ಮತ್ತೆ 6ರಲ್ಲಿ ನಾನು ಮೊದಲೇ ಹೇಳಿದೆ, ಯೇಸು ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿದ್ದಾರೆ. He gave us a guideline as to how to pray. ಅವರು ಒಂದು ನಿಯಮವನ್ನ ಕೊಟ್ಟರು ಹೇಗೆ ಪ್ರಾರ್ಥಿಸಬೇಕು ಅಂತ. So in that there are different two stages or three stages I can say. One is glorifying the Father. Our Father, hallowed be thy name, thy kingdom come, thy will be done on this earth. ಅಲ್ಲಿ ಪ್ರಾರ್ಥನೆಯಲ್ಲಿ 3 ಭಾಗವನ್ನು ನಾವು ನೋಡಬಹುದು. ಮೊದಲನೇದಾಗಿ ದೇವರ ಮಹಿಮೆಗಾಗಿ ಪ್ರಾರ್ಥಿಸೋದು. Give us this day our daily bread, forgive us our sins as we forgive others, lead us not into temptation. ಇಲ್ಲಿ ಕೆಲವು ಇತರನ್ನ ಕ್ಷಮಿಸಿದಂತೆ ನನ್ನನ್ನು ಕ್ಷಮಿಸು, ಮತ್ತೆ ನನಗೆ ಈ ದಿನದ ಆಹಾರವನ್ನು ನನಗೆ ಒದಗಿಸು, ಕೇಡಿನಿಂದ ನನ್ನ ರಕ್ಷಿಸು. The first part is worshiping the Lord. ಮೊದಲನೇ ಭಾಗ ದೇವರಿಗೆ ಆರಾಧಿಸುವಂತ. The middle part is our requests. ಮಧ್ಯದ ಭಾಗ ಏನಂದ್ರೆ ನಮ್ಮ ಕೊರತೆಗಳಿಗಾಗಿ ಕೇಳ್ಕೊಳ್ಳುವ. And we close the prayer by saying, thine is the kingdom, the glory and the power forevermore. ನಿನ್ನದೇ ರಾಜ್ಯ, ನಿನಗೆ ಮಹಿಮೆ ಆಗಲಿ ಅಂತ ನಾವು. So between worshiping God and concluding God by saying thine is the kingdom, the power, in between is sandwiched our requests. ಸೊ ಇಲ್ಲಿ ದೇವರಿಗೆ ಆರಾಧಿಸೋದು ಮತ್ತೆ ದೇವರಿಗೆ ಕಡೆಯಲ್ಲಿ ನಿನ್ನದೇ ರಾಜ್ಯ ಅಂತ ನಿಮಗೆ ಮಹಿಮೆ ಕೊಡುವಂತ, ಇದರ ಮಧ್ಯದಲ್ಲಿ ನಮ್ಮ ಕೊರತೆಗಳನ್ನು ನಾವು ಹೇಳ್ತೀವಿ, ಅಗತ್ಯತೆಗಳನ್ನು. So this is a pattern that the Lord taught us. ದೇವರು ಒಂದು ರೀತಿಯನ್ನ ಕಲಿಸಿಕೊಟ್ಟಿದ್ದಾರೆ ಹೇಗೆ ಪ್ರಾರ್ಥನೆ. And there is a good book there, God centered praying. ಅಲ್ಲಿ ಒಂದು ದೇವರನ್ನ ಕೇಂದ್ರೀಕರಿಸಿ ಪ್ರಾರ್ಥಿಸೋದು ಅಂತ ಒಂದು ಪುಸ್ತಕ. So you take that and read, that will explain more. ಆ ಪುಸ್ತಕವನ್ನು ತೆಗೆದುಕೊಂಡು ಓದಿ ಅದು ಇನ್ನೂ ಚೆನ್ನಾಗಿ ನಿಮಗೆ. And how do I know that my prayers are answered? ಪ್ರಾರ್ಥನೆ ನಂದು ಉತ್ತರಿಸಲ್ಪಟ್ಟಿದೆ ಅಂತ ಹೇಗೆ ಕಂಡುಕೊಳ್ಳೋದು? See, Peter says, cast all your cares upon him for he cares for you. ಸೊ ಪೇತ್ರನು ಹೀಗೆ ಹೇಳ್ತಾರೆ, ನಿಮ್ಮ ಎಲ್ಲ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಿರಿ. And Philippians 4:6 also it says, don't be anxious about anything, but in everything by prayer and supplication let your requests be made known to God, so that the peace of God that passes all understanding shall guard your heart and mind in Christ Jesus. ಇಲ್ಲಿ ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನ 6ರಿಂದ ಹೀಗೆ ಹೇಳುತ್ತೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿದಿರಿ. ಎಲ್ಲ ಗ್ರಹಗಳಿಗೆ ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕಾಪಾಡುತ್ತದೆ. Why it says let your requests be made known to God with thanksgiving? Why with thanksgiving? ಯಾಕೆ ನಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ಕೃತಜ್ಞತೆಯ ಮೂಲಕ ನಮಗೆ ಒಪ್ಪಿಸಬೇಕು? Because I know, ನನಗೆ ಗೊತ್ತು ಯಾಕೆ. I am coming to the King of Kings of this universe. ನಾನು ಈ ವಿಶ್ವದ ರಾಜನ ಹತ್ರ ಬರ್ತಾ ಇದ್ದೀನಿ ಅಂತ ನನಗೆ ಗೊತ್ತು. And I am asking him for something which he can easily do. ನನಗೆ ಗೊತ್ತಿದೆ ನಾನು ಏನು ಕೇಳ್ತಾ ಇದ್ದೀನಿ ಅವರು ಬಹಳ ಸುಲಭವಾಗಿ ಮಾಡ್ಲಿಕ್ಕೆ ಆಗುತ್ತೆ ಅಂತ. And when I know and have confidence and I believe that he will definitely answer my prayer, I will thank him in advance. ನನಗೆ ಗೊತ್ತಿದೆ ಆತನ ಮೇಲೆ ಭರವಸೆ ಇದೆ, ಅವರು ಉತ್ತರ ಕೊಡ್ತಾರೆ ಅಂತ. ಅದಕ್ಕಾಗಿ ನಾನು ಮೊದಲೇ
ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. You read about Hannah in 1 Samuel. 1 ಸಾಮುವೇಲ ಹನ್ನಳ ಬಗ್ಗೆ ನಾವು ಓದ್ತೇವೆ. She had no children. ಆಕೆಗೆ ಮಕ್ಕಳಿರಲಿಲ್ಲ. She went to the temple and she was praying. You know this story. ಆ ಒಂದು ಕತೆ ನಿಮಗೆ ಗೊತ್ತಿದೆ. She didn't have children. She prayed to the Lord, Lord, give me a son. If you give me a son, I will give him back to you for service. ಸೊ ಆತನು ದೇವರ ಬಳಿಯಲ್ಲಿ ಆಕೆ ದೇವರ ಬಳಿಯಲ್ಲಿ ಬಂದು ಹೀಗೆ ಹೇಳಿದ್ಲು, ಕರ್ತನೇ, ನನಗೆ ಮಕ್ಕಳಿಲ್ಲ, ಮಕ್ಕಳ ದಾನವನ್ನು ಕೊಡು, ಆ ಮಗನಾದರೆ ನಿನಗೆ ನಾನು ಒಪ್ಪಿಸ್ತೀನಿ ಅಂತ. And you read that there. After she prayed that, it says she prayed with lot of agony in her heart. ಆಕೆ ಬಹಳ ದುಃಖದಿಂದ ಪ್ರಾರ್ಥಿಸಿದ್ಳು ಅಂತ ನಾವು ನೋಡ್ತೇವೆ ಅದನ್ನು. And just turn with me to 1 Samuel. 1 ಸಾಮುವೇಲ 1ನೇ ಅಧ್ಯಾಯದಲ್ಲಿ ನೋಡೋಣ. Just one phrase I want you to ಒಂದು ಪದವನ್ನು ನಾನು ನೋಡಲಿಕ್ಕೆ ಇಷ್ಟಪಡ್ತೇನೆ. She prayed because she was being provoked. Verse 6, verse 7 and verse 16. It says she was provoked, she was provoked, she was provoked. ಇಲ್ಲಿ ಏನಂತ ಹೇಳುತ್ತೆ ಅಂದರೆ, ನಿಂದಿಸಿದ ಚಿಂತೆಯನ್ನು ಅಯೋಗ್ಯಳೆಂದು ನೆನೆಸಬೇಡ, ಈವರೆಗೆ ಪ್ರೊವೋಕ್ಡ್. ಐ ಆಮ್ ಜಸ್ಟ್ ಟ್ರೈಂಗ್ ಟು ಸಿ ವೇರ್ ಇಟ್ ಕಮ್ಸ್. ಓಕೆ, 6ನೇ ವಚನ. ಇದಲ್ಲದೆ ಆಕೆ ಸವತಿಯು ಯೌವನು ನಿನಗೆ ಬಂಜೆಯನ್ನಾಗಿ ಮಾಡಿದಳೆ ಎಂದು ಕೆಣಕಿ ನೋಯಿಸುತ್ತಿದ್ದಳು ಅಂತ ಹೇಳುತ್ತೆ. ಕೆಣಕುವುದು ಮತ್ತು ನೋವಾಗುವಂಥದ್ದು. So her sister-in-law was always irritating her and provoking her, saying that you are a barren woman, you have no children. ಆ ಸವತಿಯಾದಂಥವಳು ಆಕೆನೇ ಹಾಗೆ ನೋವು ಮಾಡ್ತಾ ಇದ್ಲು, ಕೆಣಕ್ತಾ ಇದ್ಲು ಅಂತ ಹೇಳುತ್ತೆ ಇಲ್ಲಿ. Because of that she went to the temple and she prayed, poured out her heart to the Lord. ಅದಕ್ಕಾಗಿ ಆಕೆ ಕರ್ತನ ಬಳಿ ಹೋಗಿ ಆ ಮನೋವೇದನೆಯನ್ನ ದೇವರಿಗೆ ಒಪ್ಪಿಸ್ತಾ ಇದ್ಲು ಅಂತ ಹೇಳುತ್ತೆ. And then it says after she prayed to the Lord, ಆಕೆ ಕರ್ತನಿಗೆ ಪ್ರಾರ್ಥಿಸಿದಾಗ, the last part of verse 18 it says her face was no longer sad. ಸೊ ಅದರ ನಂತರ ಆಕೆಯ ಮೋರೆಯಲ್ಲಿ ದುಃಖವೂ ಕಾಣಿಸಲಿಲ್ಲ ಅಂತ ಹೇಳುತ್ತೆ. 18ನೇ ವಚನ ಕಡೆಯ ಭಾಗ. Did you get it? ನಿಮಗೆ ಗೊತ್ತಾಯ್ತಾ? So her face was no longer sad. ಅದರ ನಂತರ ಆಕೆಗೆ ದುಃಖ ಬರಲಿಲ್ಲ ಅವಳಿಗೆ ಮುಖದಲ್ಲಿ. So she was glad. ಅವಳು ಸಂತೋಷವಾಗಿದ್ಲು. Because she knew that God had heard her prayer. ಆಕೆಗೆ ಆ ದೃಢತೆ ಸಿಕ್ತು, ದೇವರು ನನ್ನ ಪ್ರಾರ್ಥನೆ ಕೇಳಿದ್ದಾರೆ. And the next thing we read it that Samuel was born. ನಂತರ ನಾವು ಓದ್ತೀವಿ ಸಾಮುವೇಲನು ಆಕೆಗೆ ಹುಟ್ಟಿದನು ಅಂತ. 20 when you go to the Lord in prayer and cast your burden upon the Lord, don't take it back when you finish your prayer. ಸೊ ನೀವು ಕರ್ತನ ಮುಂದೆ ನಿಮ್ಮ ಭಾರಗಳನ್ನು ಹಾಕಿದ ಮೇಲೆ, ಅದು ಮುಗಿದ ಮೇಲೆ ಅದು ಎತ್ಕೊಂಡು ಹೋಗ್ಬಿಡಿ ವಾಪಸ್. Cast it on the Lord. ಆ ಕರ್ತನನ ಮೇಲೆ ಹಾಕ್ಬಿಡಿ. And you come out freely, giving thanks and ದೇವರಿಗೆ rejoicing. ಆ ಒಂದು ಕೃತಜ್ಞತೆ ಹೇಳ್ಕೊಂಡು ಬಂದ್ಬಿಡಿ. That is how you know that your prayers are answered. ಹಾಗೆ ನಮಗೆ ಗೊತ್ತಾಗುತ್ತೆ ಅಥವಾ ದೃಢತೆ ಸಿಗುತ್ತೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಸಾಲ ಮಾಡಬಹುದಾ ಅಥವಾ ಮಾಡಬಾರ್ದಾ ತಿಳಿಸಿರಿ. ಸಾಲ ಮಾಡಬಹುದಾ ಮಾಡಬಾರ್ದು. Okay, you read in Romans 13:8, it says there, owe no man anything. ಇಲ್ಲಿ ರೋಮ 13:8 ಹೀಗೆ ಹೇಳುತ್ತೆ, ಸಾಲ ಯಾವ ಸಾಲವೂ ಇರಬಾರದು ಅಂತ ಹೇಳುತ್ತೆ. So as far as possible be without debts. ಸಾಧ್ಯವಾದ ಮಟ್ಟಿಗೆ ನೀವು ಯಾವ ಸಾಲವೂ ಇರಬಾರದು ನಿಮಗೆ. There are some people, they always want to take debts. They always want to get into debts. ಸೊ ಕೆಲವರಿಗೆ ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಯಾವಾಗಲೂ ಸಾಲ ತೆಗೆದುಕೊಬೇಕು ಅಂತ. That is not good. ಅದು ಒಳ್ಳೆಯದಲ್ಲ. No, God wants us to live within our income. ದೇವರು ನಮ್ಮ ಒಂದು ಆದಾಯದ ಒಳಗೆ ಜೀವಿಸಬೇಕು ಅಂತ ಬಯಸ್ತಾರೆ. Contentment with godliness is great gain indeed, Paul says to Timothy in 1 Timothy 6. 1 ತಿಮೋತಿ 6ರಲ್ಲಿ ಕಂಟೆಂಟ್ಮೆಂಟ್, ತೃಪ್ತಿ, ಸಂತೃಷ್ಟಿ. ಸೊ ಅದರಲ್ಲಿ ಸಂತೃಷ್ಟಿ ಇರಬೇಕು ಅಂತ ಪೌಲನು ಬರೀತಾರೆ ನಾವು ಇರೋದ್ರಲ್ಲಿ. So if you don't have contentment, you always want to be like X or so and so.
ನಿಮಗೆ ಆ ಒಂದು ತೃಪ್ತಿ ಇಲ್ಲ ಅಂದ್ರೆ ಯಾವಾಗಲೂ ನಾನು ಇವ್ರ ಥರ ಇರಬೇಕು ಅವ್ರ ಥರ ಇರಬೇಕು ಅಂತ ಅನಿಸ್ತದೆ. Oh, he got so and so car. I also want to buy that car. ಅವ್ರ ಹತ್ರ ಒಂದು ಕಾರ್ ಇದೆ, ಅದು ನಾನು ತಗೊಳ್ಬೇಕು. I may be having only a second-hand scooter. ನನಗೆ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ಇದೆ. I am happy because that's all I can afford. ಅದೇ ನನಗೆ ಸಿಗುವಂಥದ್ದು, ನಾನು ಅದರಲ್ಲಿ ತೃಪ್ತನಾಗಿದ್ದೀನಿ ಅನ್ನೋದಿರಬೇಕು. You must learn to be content with what you have. ಆ ಒಂದು ಸಂತುಷ್ಟಿ, ತೃಪ್ತಿ ಇರಬೇಕು. Or a brother may be having just a bicycle. ಇನ್ನೊಂದು ಸಹೋದರನಿಗೆ ಬರೀ ಒಂದು ಸೈಕಲ್ ಇರ್ಬೋದು. So he should be happy as long as until God blesses him with little more, then he can afford to buy a second hand bike or something. ದೇವರು ನಿಮಗೆ ಕೊಟ್ರೆ ಓಕೆ ತಗೊಳ್ಕೊಳ್ಬೋದು, ಬಟ್ ಆದ್ರೆ ದೇವರು ಕೊಡೋವರೆಗೂ ತೃಪ್ತಿಯಿಂದ. But don't go into loan which you are not able to repay. ನೀವು ಒಂದು ಸಾಲಕ್ಕೆ ಹೋಗ್ಬಿಟ್ಟು ಅದನ್ನ ಹಿಂದೆ ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. Why you want to live according to somebody else's expectation? ಯಾರೋ ಒಬ್ರು ಬಯಸ್ತಾರೆ, ಹೀಗೆ ಅವ್ರ ತರ ಜೀವಿಸ್ಬೇಕು ಅಂತ ಯಾಕೆ ಜೀವಿಸೋ ಪ್ರಯತ್ನ ಮಾಡ್ತೀರಾ? Your vehicle or your dress or your house will not determine your worth. ಸೊ ನಿಮ್ಮ ಮೌಲ್ಯ, ನಿಮ್ಮಲ್ಲಿರುವಂಥ ಆ ಒಂದು ವಾಹನ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ಬಟ್ಟೆ ಆಗಿರ್ಬೋದು, ಇದರಿಂದ ಅಳಿಯಲ್ಪಡಲ್ಲ. See, if a person buys say Rolls-Royce car, or if a person buys one second-hand or third-hand Maruti car, it takes him to both of them will take him to the same place. ರೋಲ್ಸ್ ರಾಯ್ ಕಾರ್ ಗೊತ್ತಾ ಯಾರಿಗಾದ್ರು? ಗೊತ್ತಾ? That is costliest car in the world. ಕೋಟ್ಯಾಂತರ ರೂಪಾಯಿ ಕಾರ್. ಆ ಕಾರಲ್ಲಿ ಹೋದ್ರೂ ಮೂರನೇ ಥರ್ಡ್ ಹ್ಯಾಂಡ್, ಸೊ ಥರ್ಡ್ ಪರ್ಸನ್ ಮೂರನೇ ವ್ಯಕ್ತಿಯಿಂದ ತೆಗೆದುಕೊಂಡಂಥ ಮಾರುತಿ ಕಾರಲ್ಲಿ ಹೋದ್ರೂ ಇಬ್ರು ಸೇಮ್ ಡಿಸ್ಟೆನ್ಸ್ಗೆ ಹೋಗ್ತೀರ, ಸ್ಥಳಕ್ಕೆ ಹೋಗ್ತೀರ. If you go to a 5-star hotel and drink a cup of tea paying a few hundreds or maybe 1,500 rupees for one cup, or if you drink for 5 rupees on a roadside bandi, it's the same tea that you are drinking, right? ಸೊ ಎರಡು ಒಂದೇ ಟೀ. ನೀವು ದೊಡ್ಡ ಹೋಟ್ಲಲ್ಲಿ 1,500 ರೂಪಾಯಿ ಕೊಟ್ಟರು, ಇಲ್ಲಿ 5 ರೂಪಾಯಿ ಕೊಟ್ಟು ಕುಡಿದ್ರು ಒಂದೇ ಟೀ. Same satisfaction you get. ನೀವು ಅಷ್ಟೇ ಸಮಾಧಾನ ಸಿಗೋದು ನಿಮಗೆ. So you can eat 10 rupee rice and dal in one roadside eatery. ರಸ್ತೆ ಬದಿಯಲ್ಲಿರೋ ಒಂದು ಎಷ್ಟು 10 rupees. 10 ರೂಪಾಯಿಗೆ ನಿಮಗೆ ಅನ್ನ ಸಾಂಬಾರು ತಿಂದರು. You can spend 3,000 rupees in a star hotel for one roti and dal. ಯಾವುದೋ ಒಂದು ರೋಟಿ ದಾಲ್ಗೆ ನೀವು 3,000 ರೂಪಾಯಿ ಕೊಡ್ಬೋದು ಇನ್ನೊಂದು ಹೋಟ್ಲಲ್ಲಿ, in 5-star hotel. 5 ಸ್ಟಾರ್ ಹೋಟ್ಲಲ್ಲಿ. It fills your stomach, the same stomach. ಅದು ನಿಮಗೆ ಅದೇ ಹೊಟ್ಟೆ ತುಂಬುತ್ತಷ್ಟೇ. So why you want to spend so much for that, going there to show somebody that I can afford to go to a star hotel? ನನಗೆ ಅಲ್ಲಿ ಹೋಗ್ಬೋದು ಅಂತ ಅದನ್ನ ತೋರಿಸ್ಲಿಕ್ಕೋಸ್ಕರ ನೀವು ಹಾಗೆ ಹೋಗಿ ಖರ್ಚು ಮಾಡ್ತೀರಾ? Live within your means. ನಿಮಗೆ ಇದ್ದಂಥದ್ರಲ್ಲಿ ನೀವು ಜೀವನ ಮಾಡಲಿಕ್ಕೆ ಕಲ್ತ್ಕೊಳ್ಳಿ. There's a saying in English or in Kannada also, cut your coat according to the cloth you have. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಸೊ ನಿಮ್ದು ಹಾಸಿಗೆ ಬರೀ ಒಂದು 4 ಅಡಿ ಇತ್ತು ಅಂದರೆ ನೀವು 6 ಅಡಿ ಇದ್ರೆ ಅಂತ 2 ಅಡಿ ಆಚೆ ಇಡ್ತೀರೋ ನಿಮ್ಮ ಕಾಲು ಅಥವಾ ನಿಮ್ಮ ತಲೆನ. ಯು ವಿಲ್ ಟ್ರೈ ಟು ಮ್ಯಾನೇಜ್ ವಿತ್ ದ್ಯಾಟ್. ನಿಮ್ಮ ಹಾಸಿಗೆ ಎಷ್ಟಿರುತ್ತೋ ಅಷ್ಟರೊಳಗಡೆ ಜೀವನ ಮಾಡೋದು ಕಲ್ತ್ಕೊಬೇಕು, ಮಲ್ಕೊಳ್ಳೋದು ಕಲ್ತ್ಕೊಂಡು. ಸೊ ಬಟ್ ಇನ್ ಕೇಸ್ ದೇರ್ ಇಸ್ ಎನಿ ಎಮರ್ಜೆನ್ಸಿ, ಫಾರ್ ಎಕ್ಸಾಂಪಲ್ ಸಡನ್ಲಿ ಯುವರ್ ಚೈಲ್ಡ್ ಆರ್ ಯುವರ್ ವೈಫ್ ಬಿಕಮ್ ಸಿಕ್, ನಿಮಗೆ ಈ ಥರ ಪರಿಸ್ಥಿತಿಗಳು ಬರ್ಬೋದು. ಅಕಸ್ಮಾತ್ ಆಗಿ ನಿಮ್ಮ ಮಗುಗೆ ಆರೋಗ್ಯ ಕೆಡಬಹುದು, ಹೆಂಡತಿಗೆ ಆರೋಗ್ಯ ಹೋಗ್ಬೋದು. ಸೊ ಯು ಮೇ ಹ್ಯಾವ್ ಟು ಟೇಕ್ ದಮ್ ಟು ದ ಹಾಸ್ಪಿಟಲ್ ಅಂಡ್ ಯು ಡೋಂಟ್ ಹ್ಯಾವ್ ಮನಿ. ಅವ್ರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ನಿಮ್ಮ ಹತ್ರ ಹಣ ಇಲ್ಲ. ಇಟ್ಸ್ ಅ ಕ್ವಶನ್ ಆಫ್ ಲೈಫ್ ಅಂಡ್ ಡೆತ್. ಅದು ನಿಮಗೆ ಅದು ಜೀವ ಮರಣದ ಸಮಯ ಅದು. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಬಾರೋಯಿಂಗ್ ಫ್ರಮ್ ಸಂಬಡಿ. ನೀವು ಇನ್ನೊಬ್ಬರಿಂದ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ, as long as you intend to pay it back immediately. ಸಾಧ್ಯ or as soon as possible. ಸಾಧ್ಯ ಆದಷ್ಟು ಬೇಗ ಅದನ್ನ ಹಿಂದೆ ಕೊಡ್ಲಿಕ್ಕೆ ಪ್ರಯತ್ನ and not live in debt. ಆ ಸಾಲದಲ್ಲಿ ಇರೋದನ್ನ ಕಡಿಮೆ ಮಾಡಿ. and don't say, oh, he is my brother, I can forget about it.
ನನ್ನ ಸಹೋದರ ಅಂತ ಮರ್ತೋಗ್ಬಿಡ್ತೀನಿ, ಹಂಗೆಲ್ಲ ಹೇಳ್ಬಾರ್ದು. Or he may not mind if I don't pay him this month. ನಾನು ಕೊಟ್ಟಿಲ್ಲ ಅಂದ್ರೆ ಅವನೇನು ಯೋಚನೆ ಮಾಡಲ್ಲ, ಬೇಸರ Because he's a ಮಾಡ್ಕೊಳ್ಳಲ್ಲ. brother in the church. ಸಭೆಯಲ್ಲಿರೋ ಸಹೋದರ ಅಂತ ಅನ್ಕೊಳ್ಬಾರ್ದು. Don't take advantage of another brother like that. ಅದಕ್ಕೆ ಹಾಗೆ ಇನ್ನೊಬ್ಬರ ಲಾಭವನ್ನ ಪಡ್ಕೊಳ್ಬಾರ್ದು. If you're not able to pay, please go and tell him, brother, this month it's little difficult for me to pay. Next month I'll pay. ಸೊ ಈ ತಿಂಗಳು ಕೊಡ್ಲಿಕ್ಕಾಗಿಲ್ಲ ಅಂದ್ರೆ ಹೋಗಿ ಕ್ಷಮೆ ಕೇಳಬೇಕು, ಮತ್ತೆ ಪ್ರಯತ್ನ ಮಾಡಬೇಕು ನೆಕ್ಸ್ಟ್ ಮಂತ್. Be honest. ನೀವು ಪ್ರಾಮಾಣಿಕವಾಗಿರ್ಬೇಕು, Be upright. ನೀವು ನ್ಯಾಯವಾಗಿರ್ಬೇಕು. And the Lord is for the upright people. ಯಾರು ನೀತಿವಂತರಾಗಿರ್ತಾರೋ ಯಥಾರ್ಥರಾಗಿರ್ತಾರೋ ಅವ್ರಿಗೆ ಕರ್ತನ ಸಹಾಯ. Not for those who are crooked. No, those who are crooked. ಯಾರು ವಕ್ರರಾಗಿರ್ತಾರೋ ಅವ್ರಿಗೆ ದೇವ್ರು ಸಹಾಯ ಮಾಡೋದಿಲ್ಲ.